ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಲು ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ ನಾಯ್ಕ್ ಹಾಗೂ ಎಸ್ಎಸ್ ಮಲ್ಲಿಕಾರ್ಜುನ್ ಚೇಲ ಬೂದಾಳ್ ಬಾಬು ಕಾರಣ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಗಂಭೀರ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಂತ್ರಿ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಸ್ವಂತ ಜಮೀನಿಗೆ ಕಾಡಜ್ಜಿ ಗ್ರಾಮದ ಕೃಷಿ ಇಲಾಖೆ ಜಾಗದಿಂದ ಸಾವಿರಾರು ಲೋಡ್ ಮಣ್ಣು ಹೊಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಶಾಸಕರು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕುಮ್ಮಕ್ಕಿನಿಂದ ಡಿವೈಎಸ್ಪಿ ಬಸವರಾಜ ನಾಯ್ಕ್, ಬೂದಾಳ್ ಬಾಬು ಸೇರಿ ಬಿಪಿ ಹರೀಶ್ ವಿರುದ್ಧ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ದಲಿತ ಸಮುದಾಯವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಕಾಡಜ್ಜಿ ಗ್ರಾಮದಿಂದ ಅಕ್ರಮವಾಗಿ ಮಣ್ಣು ಸಾಗಿಸಿದವರನ್ನು ಬಿಟ್ಟು ಪ್ರಶ್ನೆ ಮಾಡಿದವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಎಸ್ಪಿ ಯಾರದು ಕೈಗೊಂಬೆಯಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ಶಾಸಕ ಬಿಪಿ ಹರೀಶ್ ವಿರುದ್ಧದ ಪಿತೂರಿ ಖಂಡಿಸಿ ಬಿಜೆಪಿ ಹೋರಾಟ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದರು. 12ನೇ ತಾರೀಕು ನಮ್ಮ ಮುಖಂಡರಾಗಿರ್ತಕ್ಕಂಥ ಹರಿಹರದ ಶಾಸಕರಾದ ಬಿಪಿ ಹರೀಶ್ ಅಣ್ಣವರು ಕಾಡಜ್ಜಿ ಗ್ರಾಮದ ಕೃಷಿ ಇಲಾಖೆಗೆ ಸೇರಿದಂಥ ಜಮೀನು, ಆ ಜಮೀನಿನಲ್ಲಿ ಏನು ಮಣ್ಣನ್ನು ಹಗಲು ದರೋಡೆ ನಡೆಸ್ತಾ ಇದ್ದರು, ಅದರ ವಿರುದ್ಧವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಕಂಪ್ಲೇಂಟನ್ನು ಮಾಡ್ತಾರೆ. ಸುಮಾರು 15 ದಿವಸ ಮುಂಚೆ ಈ ರೀತಿ ಮಣ್ಣನ್ನು ಎತ್ತುತ್ತಾ ಇದ್ದಾರೆ, ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಸರ್ಕಾರಿ ಸ್ವಾಮ್ಯದ ಜಾಗದಲ್ಲಿ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಮಾಡಿದರೂ ಸಹ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಅದರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸದೆ ತಟಸ್ಥ ನಿಲುವನ್ನು ತಾಳಿರೋದನ್ನು ಖಂಡಿಸಿ ಮೊನ್ನೆ 12ನೇ ತಾರೀಕು ಸ್ವತಃ ಬಿಪಿ ಹರೀಶ್ ಅಣ್ಣವರು ಮತ್ತು ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟ್ರು ಪ್ರಭು ಅವರು ಮತ್ತು ಕೃಷಿ ಅಧಿಕಾರಿಗಳು ಸೇರಿ ಕಾಡಜ್ಜಿ ಏನು ಕೃಷಿ ಇಲಾಖೆ ಜಾಗದ ಜಮೀನಿದೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಅಲ್ಲಿ 10 ಲಾರಿಗಳ ಮುಖಾಂತರ ಅಲ್ಲಿಯ ಮಣ್ಣನ್ನು ಎತ್ತಿ, ಗ್ರಾವಲನ್ನು ಎತ್ತಿ ಎಸ್ ಮಲ್ಲಿಕಾರ್ಜುನದ ಒಡೆತನದ ಜಾಗಕ್ಕೆ ಆ ಮಣ್ಣನ್ನು ಸಾಗಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಯಾರ ಅನುಮತಿಯ ಮೇರೆಗೆ ಈ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದೇಳಿ ಪ್ರಶ್ನೆ ಮಾಡಿದಾಗ ಕಾಂಗ್ರೆಸ್ಸಿನ ಕೆಲವು ಗುಂಡಾಗಳು ನಮ್ಮ ಶಾಸಕರ ವಿರುದ್ಧ ಅವೇಳನಕಾರಿಯಾಗಿ ಮಾತನಾಡಿದ್ದಲ್ದಲೇ ಇದನ್ನು ಕೇಳೋದಕ್ಕೆ ನೀನು ಯಾರು ಅನ್ನೋ ರೀತಿ ವರ್ತನೆಯನ್ನು ತೋರಿದ್ದಾರೆ. ಆ ಸಂದರ್ಭದಲ್ಲಿ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಭು ಅವರಿದ್ದಾರೆ, ಕೃಷಿ ಅಧಿಕಾರಿಗಳಿದ್ದಾರೆ, ಇದ್ದರೂ ಸಹಿತ ಯಾರಿಗೂ ಕೇರ್ ಮಾಡ್ದಲೆ ಇವತ್ತು ನಿಮ್ಮ ಕಣ್ಣೆದುರಿಗೆ ಇದೆ ಅವ್ರ ಲಾರಿಗಳು, ಯಾವ್ಯಾವ ಲಾರಿಗಳು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತಂದೇಳಿ, ಅದು ನಾವು ರೈತರು ಜಮೀನು ಮಣ್ಣು ಹೊಡ್ಕೊಳ್ತಾ ಇದ್ವಿ ಅಂತಂದು. ಇವು ರೈತರ ಲಾರಿಗಳ ನೋಡ್ರಿ ಯಾವ ರೀತಿ ಹಗಲು ದರೋಡೆಯನ್ನು ನಡೆಸ್ತಾ ಇದೆ. ಅದೇ ರೀತಿ ಬಾತಿಗುಡ್ಡದ ಜಮೀನು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಜಗಳೂರು ತಾಲೂಕಿನ ಕುಡಿಯುವ ನೀರ ಗ್ರಾಮದ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ, ಆದ್ದರಿಂದ ಇಲ್ಲಿ ಯಾವುದೂ ಸಹಿತ ಮಣ್ಣನ್ನು ತೆಗಿಬಾರ್ದು ಅಂತಂದು ಹೇಳಂದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹಾಕಿದರೂ ಸಹಿತ ಅಲ್ಲಿಯ ಗುಡ್ಡವನ್ನು ಯಾವ ರೀತಿ ಹಗಲು ದರೋಡೆ ನಡೆಸ್ತಾ ಇದ್ದಾರೆ ಅಂತ ಈ ರೀತಿ ಇವತ್ತು ಏನು ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ರೀತಿ ಏನು ಈ ಹಗಲು ದರೋಡೆ ನಡೀತಾ ಇದೆ, ಇದಕ್ಕೆಲ್ಲ ಮೂಲ ಕಾರಣಕರ್ತರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ರೀತಿ ಹಿಂದೆ ನಮ್ಮ ಟಿ ವಿ ಸ್ಟೇಷನ್ ಕೆರೆ ಹೂಳನ್ನು ಎತ್ತಿಸ್ತೇವೆ ಅಂತಂದು ಹೇಳಿ ಸುಮಾರು ಸಾವಿರಾರು ಲೋಡ್ ಮಣ್ಣನ್ನು ತಮ್ಮ MBA ಕಾಲೇಜ್ ಗ್ರೌಂಡಿಗೆ ಹಾಕ್ಕೊಂಡಿದ್ದನ್ನು ನಾವು ಹಿಂದೆ ಅನೇಕ ಬಾರಿ ಪ್ರಶ್ನೆ ಮಾಡಿದ್ವಿ, ಅದರ ವಿರುದ್ಧ ಹೋರಾಟವನ್ನು ಸಹಿತ ನಾವು ಮಾಡಿದ್ವಿ. ಅವತ್ತು ಇದೇ ರೀತಿ ಹಗಲು ದರೋಡೆಯನ್ನು ನಡೆಸಿದ್ರು. ಇವತ್ತು ಏನೇನು ಈ ದಾವಣಗೆರೆನ ಯಾವ ರೀತಿ ಲೂಟಿ ಹೊಡಿಬೇಕು
ಆ ರೀತಿ ಎಲ್ಲ ಲೂಟಿಗಳನ್ನು ಹೊಡಿತಕ್ಕಂಥ ಯಾರಾದರೂ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಇದ್ದರೆ ಅದು SS ಮಲ್ಲಿಕಾರ್ಜುನ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಂತ್ರಿಯಾಗಿ ಇವತ್ತೇನು ಖನಿಜ ಸಂಪತ್ತಿರ್ಬೋದು, ಮಣ್ಣಿರ್ಬೋದು ಅಥವಾ ಮರಳಿರ್ಬೋದು, ಇವನ್ನೆಲ್ಲವನ್ನು ಸಹಿತ ಕಾಪಾಡ್ತಕ್ಕಂಥದ್ದು ಒಬ್ಬ ಗಣಿ ಇಲಾಖೆಯ ಮಂತ್ರಿಯ ಕರ್ತವ್ಯ. ಸ್ವತಃ ತಾನೇ ಇವತ್ತು ಬೇಲಿನೇ ಎದ್ದು ಹೊಲ ಮೇದಂಗೆ ತಾನೇ ಈ ಹಗಲು ದರೋಡೆಯನ್ನು ನಡೆಸ್ತಾ ಇರೋದನ್ನು ಕಂಡಾಗ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧ ಇವತ್ತು ಎಲ್ಲ ಪಕ್ಷದಲ್ಲೂ ಸಹಿತ SC ಜನಾಂಗ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ SC ಜನಾಂಗವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಅಲ್ಲಿ ಎಲ್ಲ ರೀತಿಯ ಅಧಿಕಾರಿಗಳಿದ್ದಾರೆ, ಕೃಷಿ ಅಧಿಕಾರಿಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರೆಲ್ಲರೂ ಇದ್ರಿಗೂ ಸಹಿತ ಆತ ಯಾರು ಅಂತ ಗೊತ್ತಿಲ್ಲ. ಹರೀಶಣ್ಣಗೆ ಅವ್ರು ನೋಡಿದರೆ ದಾವಣಗೆರೆ ವಾಸ, ಹರಿಹರ ಶಾಸಕರು, ಹೋಗಿರೋದು ಕಾಡಜ್ಜಿ ಗ್ರಾಮಕ್ಕೆ. ಅಲ್ಲಿ ಅವನು ಯಾರು ಅಂತ ಗೊತ್ತಿಲ್ಲ. ಅವನಿಗೆ ಹೆಂಗೆ ನೀವು ಅವನು ಜಾತಿ ನಿಂದನೆ ಮಾತಾಡಿದರು ಅವ್ರ ವಿರುದ್ಧ? ಇದನ್ನು ಪರಿಶೀಲನೆ ಮಾಡಬೇಕಲ್ಲ. ಪರಿಶೀಲನೆ ಮಾಡ್ದಲೇ ಒಬ್ಬ ಶಾಸಕರ ಮೇಲೆ ಈ ರೀತಿ ಏನು SC ಕೇಸನ್ನು ಹಾಕ್ತಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು. ಇವರು ಯಾರ ಕೈಗೊಂಬೆ ಆಗಿದ್ದಾರೆ ಅನ್ನೋದನ್ನು ಇವತ್ತು ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ದಾವಣಗೆರೆಯ ನಮ್ಮ ಸೂಪರ್ ಏನು ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಬ್ಬ ಹೆಡ್ಡನ್ನು ನೇಮಿಸಿದ್ದಾರೆ ಮಾನ್ಯ ಜಿಲ್ಲಾ ಮಂತ್ರಿಗಳು, ಬೂದಾಳ್ ಬಾಬು ಅಂತ. ಅವನು ನಮ್ಮ ದಾವಣಗೆರೆ ಗ್ರಾಮಾಂತರ DSP ಬಸವರಾಜ್ ನಾಯ್ಕ್ ಅವ್ರ ಜೊತೆಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಬಸವರಾಜ್ ನಾಯ್ಕ್ ಅಲ್ಲ, ಬೂದಾಳ್ ಬಾಬು ಪಂಜಾಬಿಗೆ ಬಸ್ DSP ಪಂಜಾಬ್ ಅವ್ರ ಜೊತೆಗಿರ್ತಕ್ಕಂಥವ್ರು, ಪಕ್ಕಕ್ಕೆ ಕೂತಿರೋರು. ಸರ್ ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ. ಯಾವ ಕೆಲಸಕ್ಕೆ ಹೋಗಿದ್ರು, ಎದಕ್ಕೆ ಹೋಗಿದ್ರು ಅನ್ನೋ ಸ್ಪಷ್ಟಪಡಿಸ್ಲಿ. ಅವೇನು ಯಾವುದಕ್ಕೂ ಬೇಡ. ಅವ್ರು ಫಾರಿನ್ ಟೂರ್ ಹೋಗಲಿ, ಅಲ್ಲಿ ಬೇಕಾದವ್ರು ಏನು ಮಜುಗಳದಾವು ಎಲ್ಲವೂ ಮಾಡಲಿ. ಒಬ್ಬ ಅಧಿಕಾರಿ ಆದಂಥವ್ರು ಬೂದಾಳ್ ಬಾಬು ಎದಕ್ಕೂ ಸಂಬಂಧ ಇಲ್ದಂತಕ್ಕಂಥವನು, ಅವನ ಜೊತೆಗೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತೀರಿ ಅಂತಂದು ಹೇಳಂದರೆ ಅವನಿಗೂ ನಿಮಗೂ ಏನು ಲಿಂಕ್? ಎದಕ್ಕೆ ಹೋಗಿದ್ರಿ ನೀವು? ಸಾರ್ವಜನಿಕವಾಗಿ ಹೇಳ್ರಿ. ಒಬ್ಬ ಅಧಿಕಾರಿ ನೀವು ಎಲ್ಲಾದರೂ ಹೋದಾಗ, ಒಬ್ಬ ಶಾಸಕರೇ ಎಲ್ಲಾದರೂ ಹೋದಾಗ ಅವರು ಲಾಗಿನ್ ಬರೀತಾರೆ, ಈ ರೀತಿ ಇಂಥ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಹೋಗಿದ್ದೆ ಅಂತದ್ದು. ಅಂಥದ್ದು ಒಬ್ಬ DSP, ಸಣ್ಣ ಪುಟ್ಟ ಅಧಿಕಾರಿ ಅಲ್ಲ, ಒಬ್ಬ ಕಾನ್ಸ್ಟೇಬಲ್ ಅಲ್ಲ, ಒಬ್ಬ DSP. ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನೇನೋ ಭಾರಿ ಮಾಜಿ MLA, ಮಾಜಿ ಮಂತ್ರಿ ಅಥವಾ ಮತ್ತು ಬೇರೆ ಬೇರೆ ಏನೋ ಹುದ್ದೆಗಳು ಅನುಭವಿಸಿದ್ದಾನೆ ಅಥವಾ ಕಾಂಗ್ರೆಸ್ನಲ್ಲಿ ಭಾರಿ ಪ್ರಭಾವಿ ನಾಯಕ ಅನ್ನಂಗಿಲ್ಲ. ಅವ್ರು ಏನು ಒಂದು ಕಾರ್ಪೊರೇಟ್ರ್ ಆಗಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಲ್ಲ. ಅಂಥನ ಜೊತೆಗೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತೀರಿ ಅಂದರೆ ಅವನಿಗೂ ನಿಮಗೂ ಏನು ಲಿಂಕು? ಎಲ್ಲಿಗೆ ಹೋಗಿದ್ರಿ? ಇವತ್ತು ಏನು ಈ ಕೇಸ್ ನಡೀತೈತಲ್ಲ, ಇದಕ್ಕೆಲ್ಲ ಮೂಲ ಕಾರಣ ಇವರಿಬ್ಬರು. ಇವತ್ತೇನು SC ಕೇಸನ್ನು ಹಾಕಿಸಿದ್ದಾರೆ, ಅಟ್ರಾಸಿಟಿ ಕೇಸನ್ನು ಹಾಕಿಸಿದ್ದಾರೆ, ಇದನ್ನು ಯಾವ ರೀತಿ ಪಾಠವನ್ನು ಮಾಡಿ ಆ ವ್ಯಕ್ತಿಗೆ ಕೇಸ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಿದರೂ ಸಹಿತ ಅವನಿಗೆ ನಾವಿದ್ದೀವಿ, ಏನೂ ಆಗಲ್ಲ, ನೀವು ಕೊಡು ಅಂತಂದೇಳಿ ಬಲವಂತವಾಗಿ ಕೇಸ್ ಹಾಕ್ಸಿರ್ತಕ್ಕಂಥದ್ದು ಇವರು ಇಬ್ಬರು ಸಹಿತ ಸೇರಿ ಮಾಡಿರ್ತಕ್ಕಂಥ ಇದು ಹುನ್ನಾರ. ಇದಕ್ಕೆ ಮೂಲ ಕಟಾಕ್ಷ ಇರ್ತಕ್ಕಂಥದ್ದು SS ಮಲ್ಲಿಕಾರ್ಜುನ್ ಅವ್ರದ್ದು. ಹಾಗಾಗಿ ಇವತ್ತು ಯಾಕೆ ಅವರಿಗೆ ಒಂದು ಮನೆಗೆ ಅಧಿಕಾರ ಬೇಕು ಅನ್ನೋದನ್ನು ಈಗಾಗಲೇ ಇಡೀ ದಾವಣಗೆರೆ ಜಿಲ್ಲೆಯ ಜನತೆಗೆ ಜಗಜ್ಜಾಹೀರಾಗಿದೆ. ಇವತ್ತೇನು ದಾವಣಗೆರೆಗಳೊಳಗೆ ನಡೀತಕ್ಕಂಥ ಹಗಲು ದರೋಡೆಗಳಿದ್ದಾವೆ, ಅದು ಎಲ್ಲ ರೀತಿಯ ಏನು ಅವರು ಶ್ರೀಮಂತಗಿರಿ ಏನು ಬಂದೈತಿ, ಆ ಶ್ರೀಮಂತಗಿರಿನೂ ಸಹಿತ ಯಾವ ರೀತಿ ಬಂದೈತಿ ಅಂತ ಅನೇಕ ಬಾರಿ ನಾನು ಹೇಳಿದ್ದೇನೆ ಆಲ್ರೆಡಿ. ಹಾಗಾಗಿ